ಸೊ ಉದ್ಯಮಿ ಆಗಬೇಕು ಅಥವಾ ಉದ್ಯಮ ಶುರು ಮಾಡಬೇಕು ಅಂತ ಅನ್ನಿಸಿದ್ದ ಅಥವಾ ಬೈ ಹಾಬಿ ಶುರುವಾಗಿದ್ದ? ಅದು ಹೆಂಗೆ ಶುರುವಾಯಿತು ನಿಮಗೆ? ನಾ ಫ್ಲಾರಿಸ್ಟ್ ಆಗಬೇಕು ಅಥವಾ ಫ್ಲವರ್ಸ್ ನನ್ನ ಜೊತೆ? ಇದು ತುಂಬ ಒಳ್ಳೆ ಕ್ವಶನ್. ಯಾಕೆ ಅಂತ ಹೇಳಿದ್ರೆ ನಾನು ಹೀಗೆ ಸಂಗೀತ ಹೇಳ್ಕೊಡ್ತಾ ಇದ್ದೆ. ಸೊ ಜೀವನ ನಡೀತಾ ಇತ್ತು. ಲೈಕ್ ನಮ್ಮ ಹಸ್ಬೆಂಡ್ ಬ್ಯಾಂಕ್ ಹೋಗೋರು, ಅವ್ರಿಗೆ ಪರವಾಗಿರಲಿಲ್ಲ, ಸ್ಯಾಲ್ರಿ ಸುಮಾರಾಗಿ ಸ್ಯಾಲ್ರಿ ಬರ್ತಾಯಿತ್ತು. ಆ ಸ್ಯಾಲ್ರಿನಲ್ಲಿ ಸಿಸ್ಟಮೆಟಿಕ್ ಲೈಫು. ಬ್ಯಾಂಕಿಂದ ಮನೆ ಕೊಟ್ಟಿದ್ದರು. ಆಮೇಲೆ ನಾವು ಕ್ಯಾಲ್ಕುಲೇಟಿವ್ ಆಗಿ ನನಗೇನೆಂದರೆ ಅವಾಗ ಮಗ ಹುಟ್ಟಿದಾಗ ನನ್ನ ಪ್ರಯಾರಿಟಿ ಕಂಪ್ಲೀಟ್ ನನ್ನನ್ನೇ ನಾನು ಮರೆತುಬಿಟ್ಟು ನನ್ನ ಮಗ ನಂದು ಜೀವನ ಅನ್ನೋ ಥರ ಆಗೋಯ್ತು. ಆವಾಗ ಅವನ ಖರ್ಚೇ ನಮಗೆ ಬರೋ ಸಂಬಳದಲ್ಲಿ ಅರ್ಧ ಖರ್ಚು ಅವನಿಗಾಗ್ತಾಯಿತ್ತು. ಅವನ ಮಿಲ್ಕ್ ಪೌಡರು, ಅವನ ಸಿರಿಲ್ಯಾಕು, ಅದು ಇದು ಅಂತ ಇದೇ ಥರ ನಡೀತಾಯಿತ್ತು. ಆವಾಗ ನಾನು ಸಂಗೀತ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ಲೈಕ್ ಅದಾಗಿ ಅವನೊಂದು 3ನೇ ಕ್ಲಾಸ್ಗೆ ಬಂದು 4ನೇ ಕ್ಲಾಸ್ಗೆ ಅವಾಗಲೂ ನಾನು ಮ್ಯೂಸಿಕ್ ಟೀಚರೇ ಆಗಿದ್ದೆ. ಯಾವಾಗಲೂ ಗುನು ಅಂತ ಹಾಡು ಹೇಳ್ತಿರೋನು ಅವನು. ಬಿಕಾಸ್ ನನ್ನ ಸಂಗೀತ ಪಟ. ಈವನ್ ನಾವು ಅವನಿಗೆ ತುಂಬ ಸಂಗೀತ ಅಂದರೆ ಇಬ್ರಿಗೂ ಇಷ್ಟ. ದೊಡ್ಡವನಿಗಂತೂ ತುಂಬ ಅವನಿಗೆ ನನ್ನನ್ನು ಸಂಗೀತ ಟೀಚರ್ ಅಂತ ನೋಡೋಕ್ಕೆ ಆಸೆ ಜಾಸ್ತಿ ನನ್ನ ಮಗನಿಗೆ. ಅವನಿಗೆ ನಾನೇನು ಬಿಸ್ನೆಸ್ ಮಾಡಲಿ ಅದೆಲ್ಲ ಏನೇನು. ಆಮೇಲೆ ಹೀಗೆ ಆಗ್ತಾ ಬಂತು. ಅವ್ನಿಗೊಂದು 5 ವರ್ಷ ಆಯಿತು, 7 ವರ್ಷ ಅವ್ನು ಸ್ಕೂಲಿಗೆ ಸೇರಿಕೊಂಡ. ನಾನು LKG UKGಗೆ ಇಲ್ಲಿ ಶಿವಮೊಗ್ಗದಲ್ಲಿ ರೋಟ್ರಿ ಸ್ಕೂಲಲ್ಲಿ ಸೇರಿಸಿದೆ. ಹೋಮ್ವರ್ಕ್ ಕೊಡೋರು. ಹೋಮ್ವರ್ಕ್ ಕೊಟ್ಟರೆ ಲೈಕ್ ಹೋಮ್ವರ್ಕ್ ಮಾಡಿಸೋಣ ಅಂತ ಕೂತ್ಕೊಂಡ್ರೆ ಮಾಡಲ್ಲ ಅಂತ ಕೈ ಗಟ್ಟಿಯಾಗಿ ಇಟ್ಕೊಂಬಿಡೋನು. ಆಮೇಲೆ ನಾನೇನು ಮಾಡೋದಂದರೆ ನಾನೇ ಅವ್ನ ಕೈ ಇಟ್ಕೊಂಡು ಹೋಮ್ವರ್ಕ್ ಮಾಡಿ ಬೆಳಗ್ಗೆ ಟೀಚರ್ ಹತ್ರ ಬಯಸ್ಕೊಳ್ಳೋದು. ನೀವೇ ಮಾಡಿದ್ದೀರಾ ರೇವತಿ, ಯಾಕೆ ಈ ಥರ ಕೆಟ್ಟ ಬುದ್ಧಿ ಮಾಡ್ತೀರಾ, ಮಗಂಗೆ ಹಾಳು ಮಾಡ್ತೀರಾ ಅಂತ. ನಾನು ಇನ್ನೇನು ಮಾಡಲಿ, ಅವ್ನು ಮಾಡಲ್ಲ ಹೋಮ್ವರ್ಕು ಅಂತ. ಏನು ಆವಾಗಲೇ ಶುರುವಾಯಿತು. ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಂದೆಲ್ಲ ಬ್ರೈನೆಲ್ಲ ಯೂಸ್ ಮಾಡಿ ಅವನಿಗೆ ಕಲಸಕ್ಕೆ ಗೋಧಿ ಹಿಟ್ಟಲ್ಲಿ ಅಕ್ಷರಗಳು ಮಾಡ್ತಾಯಿದ್ದೆ. ಓಕೆ. ಅವನಿಗೆ ಮಾಡು ಅನ್ನೋದು ಹಾಕು ಹೀಗೂ. ಅವನು ಆ ಥರ ಸಿಸ್ಟಮೆಟಿಕ್ಕಾಗಿ ಓದಲಿಲ್ಲ ಅಂದ್ರೂ ನಾಲೆಜ್ ಬೆಳೆಸ್ತಾ ಹೋದೆ ನಾನು. ಕಡಲೆಕಾಯಿ ಎಣ್ಸಕ್ಕೆ ಕೊಡೋದು, ಗೋಧಿ ಹಿಟ್ಟು, ಆಮೇಲೆ ಒಂದೊಂದು ರೂಪಾಯಿದು 500 ರೂಪಾಯಿ ಕಾಯಿನ ತೊಳೆದು ಇಟ್ಟಿದ್ದೆ. ಅವಾಗ ದೊಡ್ಡದು ಬರೋದು 1 ರೂಪಾಯಿ ಕಾಯಿನ. ಆ ಕಾಯಿನ ನಾನು ಒಂದೊಂದೇ ಕೌಂಟ್ ಮಾಡಿ ಇದಕ್ಕೆ ಹಾಕು ಅಂತ ಹೇಳೋದು, ಬೌಲ್ಗೆ ಹಾಕು ಅಂತ ಹೇಳೋದು. ನಂಗೆ ಒಂದೊಂದ್ಸತಿ ಏನನ್ಸುತ್ತೆ ಅಂತ ಹೇಳಿದ್ರೆ, ನಾನು ಅವನನ್ನು ಸುಮ್ಮನೆ ಹಿಡ್ಕೊಂಡು ಅವನಿಗೆ ಸ್ಕೂಲ್ ಹೋಮ್ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೊಡೆದು ಮಾಡಿದ್ದಿದ್ರೆ ಇವತ್ತಿನ ದಿನ ಅವನು ಏನಾಗಿದ್ದಾನೋ ಅದು ಆಗ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಏಕೆಂದರೆ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಅದು ಪ್ರಿಂಟ್ ಆಗಿಬಿಡುತ್ತೆ. ನಾವು ಹೊಡೆದು ನೀನು ಮಾಡಲ್ಲ, ನೀನು ನೋಡು ಅವನೆಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ನೀನು ಇಷ್ಟು ಕೆಟ್ಟಾಗಿ ಓದ್ತಾ ಇದೆಯಾ, ನಿನಗಿದು ಹಾಗೆ ಹೀಗೆ ಕೀಳರಿಮೆ ಡೆವಲಪ್ ಆಗಿಬಿಡುತ್ತೆ. ಅದೇನಾಗುತ್ತೆ ಅಂದರೆ ಟೈಪ್ ರೆಕಾರ್ಡರ್ ಥರ ಅದು ಒಂಥರ ಆ್ಯಡ್ ಆಗ್ತಾ ಹೋಗುತ್ತೆ. ಆಮೇಲೆ ಮುಂದೆ ದೊಡ್ಡವರಾದ್ಮೇಲೆ ಅವ್ರಿಗೆ ಅದು ಉಳ್ಕೊಂಡೇ ಬಿಡುತ್ತೆ. ಟ್ರಾಮಾ ಥರ ಉಳಿದ್ಬಿಡುತ್ತೆ. ಇಲ್ಲ, ಉಳಿದ್ಬಿಡುತ್ತೆ. ಅದು ಉಳಿದ್ಬಿಟ್ಟದು ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಅವ್ರು ದೊಡ್ಡವರಾದ್ರೂ ಏನೋ ಒಂಥರ ಹಿಂಜರಿಕೆ, ಹೆದರಿಕೆ. ನಾನು ಎಷ್ಟು ಬೋಲ್ಡು, ಹೇಗೆ ನಾನೀಗ ಸಂಗೀತಕ್ಕೆ ಭಾಷಣ ಮಾಡ್ತೀನಿ, ಸಂಗೀತ ಇದೆಲ್ಲ ನನ್ನ ಚೈಲ್ಡ್ಹುಡ್ಡು. ನಮ್ಮ ತಂದೆ ನಾ ಬೆಳೆದಿರೋದು ಸೆಕ್ಯೂರ್ಡ್ ವಾತಾವರಣ ಇದೆಯಲ್ಲ, ಅದು ನನಗೆ ಅನಿಸುತ್ತೆ ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ. ಆಮೇಲೆ ನಾನು ಅದು ಮಾಡ್ತಾಯಿದ್ದೆ ಅವನಿಗೆ. ಆಮೇಲೆ ಹಾಗೇ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಲೈಕ್ 1 ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಎಲ್ಲ ಶುರು ಆಯಿತು. ಆಮೇಲೆ ಅವನು ಶುರು ಮಾಡ್ಕೊಂಡ. ಅವನು 3ನೇ ಕ್ಲಾಸಲ್ಲಿದ್ದಾಗ ನಂಗೆ ತಮ್ಮ ಬೇಕು. ಆಮೇಲೆ ನನಗೆ ಇವನು ಒಬ್ಬನ ಸಾಕಿದ್ರೆ ಸಾಕಪ್ಪ ಅಂತಿತ್ತು. ಆಮೇಲೆ ತಮ್ಮ ಬೇಕು ಅಂತ ಹೇಳಿ ಒಂದು ಪ್ರೆಗ್ನೆಂಟ್ ಆದೆ ಫಸ್ಟ್ ಟೈಮ್. ಅವನಿಗೆ 5 ವರ್ಷ ಇದ್ದಾಗ ಪ್ರೆಗ್ನೆಂಟ್ ಆದಾಗ ಅದು ದಟ್ ಗಾಟ್ ಅಬಾಟ್ ಇಟ್. ಆ್ಯಂಡ್ ಲೈಕ್ ಇವನು 6 ಇಯರ್ಸ್ ಇದ್ದಾಗ ಐ ವಾಸ್ ಪ್ರೆಗ್ನೆಂಟ್. ಆ್ಯಂಡ್ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದಾಗೇ ಐ ವಾಸ್ ಸೋ ಎಕ್ಸೈಟೆಡ್. ನನ್ನ ತಮ್ಮ ಬರ್ತಾನೆ. ಆ್ಯಕ್ಚುಲಿ ಆ ಡಾಕ್ಟ್ರು ಉಷಾ ನರ್ಸಿಂಗ್ ಹೋಮ್ ಡಾಕ್ಟ್ರು ಅರುಂಧತಿ ಅಂತ, ಅವ್ರ ಹತ್ರ ನಾ ಹೇಳಿ ಈ ಥರ ಇವನು ಅವ್ರು ನನ್ನ ಹತ್ರ ವೀಣೆ ಹೇಳಿಸ್ಕೊತಾಯಿದ್ರು, ವೀಣೆ ಸಂಗೀತ ಹೇಳಿಸ್ಕೊತಾಯಿದ್ರು. ನಾವು ಅವ್ರ ಹತ್ರ ಹೇಳಿದೆ ಒಂದೇ ಸಮ ತಮ್ಮ ಅಂತಿದ್ದಾನೆ, ಅಕಸ್ಮಾತ್ ತಂಗಿ ಏನಾದ್ರು ಬಂದರೆ ಏನಪ್ಪ ಕತೆ ಅಂತ. ಅದಕ್ಕೆ ಬಾ ನೀನು ನಿಂಗೆ ಇದು ಮಾಡ್ತೀನಿ ಸ್ಕ್ಯಾನ್ ಮಾಡ್ಬೋದಿತ್ತು. ಸ್ಕ್ಯಾನ್ ಮಾಡಿ ನೋಡ್ಬಿಟ್ಟು ಇಲ್ಲ ತಮ್ಮನೇ ಇರೋದು ಅಂತ ಹೇಳಿದ್ರು. ಅದೇ ನಿಖಿಲ್ ಕಾಮತ್ತು. ಆಮೇಲೆ ನಾನು ಹೇಳಿದೆ ಅವ್ನಿಗೆ ನಿಂಗೆ ತಮ್ಮನೇ ಬರೋದು ಅಂತ. ಅವತ್ತಿನ ಹೋಗಿ ಎಲ್ಲ ಫುಲ್ ಚಾಕ್ಲೇಟ್ ಎಲ್ಲರ ಮನೆಗೂ ಹಂಚಿದ್ದ. ಆಮೇಲೆ ನಾನು ಹೇಳ್ತಾ ಇದ್ದೆ ಅವನಿಗೆ, ನೋಡು ನಾ ಹೊಟ್ಟೆಲಿರೋ ಪಾಪು ನಿಂದು, ನೀ ನಂದು ಅಂತ. ಆಮೇಲೆ ನಾನೇನು ಗೊತ್ತಾ, ಅವ್ನ ಪ್ರೆಗ್ನೆನ್ಸಿನಲ್ಲೇ ಚೈಲ್ಡ್ ಸೈಕಾಲಜಿ ಎಲ್ಲ ಓದಿ
ನಾನು ಅಷ್ಟು ಇದು ಚಿಲ್ಡ್ರನ್ ಸೈಕಾಲಜಿ ಬಗ್ಗೆ ನನಗೇನೋ ಮನ್ಸತಿ ಏನನ್ಸುತ್ತೆ ಅಂದರೆ ಅದು ನನಗೆ ಈಗ ರಿಸಲ್ಟ್ ಕೊಡ್ತಾ ಇದೆಯೇನೋ ಅನ್ಸುತ್ತೆ. ಓಕೆ, ಅದು ಕೆಪ್ಯಾಸಿಟಿ ಆಫ್ ಅವ್ರದ್ದು ಆ ಹ್ಯೂಜ್ ಬಿಸ್ನೆಸ್ ರನ್ ಮಾಡೋಕ್ಕೆ ಚೈಲ್ಡ್ಹುಡ್ ತುಂಬ ಇಂಪಾರ್ಟೆಂಟ್ ಏನೋ. ಒಂಥರ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ನೋಡು ಮಗು ನಿಂದು ನೀನಂದು, ಆಮೇಲೆ ಮಗು ಬಂತಿದ್ದಾಗೆ ಫಸ್ಟ್ ಒಳಗಡೆ ತೊಗೊಂಡು ಬರುವಾಗಲೇ ಅಮ್ಮ ಕೊಡು ನೀನು ನಂಗೆ ಹೇಳಿದ್ಯಲ್ಲ ಅಂತ. 7 ವರ್ಷದ ಹುಡುಗ ಮಗು ಹೇಗೆ ಕೊಡಲಿ, ಆಮೇಲೆ ಹೇಗೇನು ಒಂದು ಡ್ರಾಮಾ ಸ್ಟಾರ್ಟ್ ಆಯಿತು. ಈ ಓದೋದಕ್ಕೆ ಇಷ್ಟ ಇಲ್ಲ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಯಿತು. ಓಕೆ, ಓದೋಕ್ಕೆ ಇಷ್ಟ ಇಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಎಕ್ಸಾಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಟೆಸ್ಟ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನನಗೆ ಲೈಕ್ ನಾನು ಅವಾಗ ಸುನಿಲ್ ಗವಾಸ್ಕರ್ ಫೇಮಸ್ಸು, ವಿಶ್ವನಾಥ್ ಸುನಿಲ್ ಗವಾಸ್ಕರು. ನಾನೊಂಥರ ಮಿಥಿಲೆಯ ಸೀತೆರೆಲ್ಲ ಅವಳು ಡ್ರೀಮ್ ಮಾಡ್ತಾಳಲ್ಲ ಆ ಥರ. ನಾನು ಓದ್ದೇ ಇದ್ರೆ ಏನಾಯ್ತೀಗ ನನ್ನ ಮಗ ನಾನು ಸುನಿಲ್ ಗವಾಸ್ಕರ್ ಥರ ಕ್ರಿಕೆಟರ್ ಆಗಬೇಕು. ಮೊದಲನೇ ಮಗನ ಬಗ್ಗೆ ನೀವು ಮೊದಲನೇ ಮಗ ಕ್ರಿಕೆಟರ್ ಮಾಡ್ತೀನಿ, ಫಿಲಮ್ ಸ್ಟಾರ್ ಮಾಡ್ತೀನಿ ನನ್ನ ಮಗನ, ಆಮೇಲೆ ಇಲ್ಲೆಲ್ಲ ಪೈಲಟ್ ಮಾಡ್ತೀನಿ ಅಂತಲೂ ಒಂದು ಆಸೆ ಇತ್ತು. ಓಕೆ, ಏನೋ ಮಾಡ್ತೀನಿ ಅಂತ ಡ್ರೀಮ್ ಮಾಡೋದು ನಾನು. ಆಮೇಲೆ ಅವನೇನೋ ಒಂದು ಚೆನ್ನಾಗಿ ಮಾಡ್ದಾದ್ರೆ, ಪೇಂಟಿಂಗ್ ಒಂದು ಚೆನ್ನಾಗಿ ಮಾಡ್ದಾದ್ರೆ, ಇವನು ಪೇಂಟರ್ ಮಾಡ್ಬೋದಲ್ವ ಅಂತ. ಸ್ವಿಮ್ಮಿಂಗ್ ಅಂದರೆ ಎಕ್ಸ್ಪರ್ಟ್ ಅವನು, ಸ್ವಿಮ್ಮರ್ ಮಾಡ್ತೀನಿ. ಸೊ ಓದದೇ ಇದ್ರೆ ಏನಾಯ್ತು ಈಗ ಅನ್ನೋ ಥರ ಒಂಥರ ನಾನು ನನಗೆ ಸಮಾಧಾನ ಹೇಳ್ಕೊತಾ ಹೋದೆ. ಆಮೇಲೆ ಇಲ್ಲಿ ನಮ್ಮ ಮನೇಲಿ ಎಲ್ಲರೂ ಹೈಲಿ ಕ್ವಾಲಿಫೈಡು, ನಮ್ಮ ಅಕ್ಕನ ಮಕ್ಕಳುಗಳೆಲ್ಲ. ಅದೊಂದು ಜಗ್ಲಿಂಗ್ ಅಲ್ಲ ಮನಸ್ಸಿನ ಒಳಗಡೆ. ಪೋಷಕರಿಗೆ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಎಕ್ಸಾಮ್ಸಲ್ಲಿ ಟೆಸ್ಟಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಹೆಂಗೆ ಅನ್ನಿಸ್ತಿತ್ತು ತಾಯಿಯಾಗಿ? ಅಯ್ಯೋ ಮನೇಲೆಲ್ಲ ಕ್ವಾಲಿಫೈಡ್ ಇದ್ದಾರೆ, ಮಗ ನೋಡಿದ್ರೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಏನು ಅನ್ನಿಸ್ತಿತ್ತು? ನಂಗೆ ಅವ್ರ ಫ್ಯೂಚರ್ ಬಗ್ಗೆ ಬಹಳ ಯೋಚನೆ ಇತ್ತು. ನಾವೇನು ಕೋಟ್ಯಾಧೀಶ್ವರರಲ್ಲ. ಸೊ ನಮ್ಮ ಮಕ್ಕಳು ಓದಲಿಲ್ಲ ಅಂದರೆ ಬ್ರಾಹ್ಮಣರಿಗೆ ಇನ್ನೇನು ಮಾಡೋದು, ಹೊರಗಡೆ ಹೋಗಿ ಏನೂ ಓದಲೇ ಇಲ್ಲ ಅಂದರೆ ಲೈಕ್ ಹೇಗೆ ಜೀವನ ಮಾಡೋದು ಇವ್ರುಗಳು, ಅದೊಂದು ಆತಂಕ ನಂಗೆ ಕುಟ್ಕೊಳ್ತು. ಆಮೇಲೆ ಹಾಗೂ ಈಗೂ ಅವನು ಒಂದು ಅವನು 7th ಸ್ಟ್ಯಾಂಡರ್ಡ್ಗೆ ಇವನು ಹುಟ್ತಾ 7 ವರ್ಷಕ್ಕೆ ಇವನು ಹುಟ್ಟಿದ್ನಲ್ಲ. ಇವನು ಬೆಳೀತಾ 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 ಇವನು 10th ಸ್ಟ್ಯಾಂಡರ್ಡ್ಗೆ ಬರೋದಕ್ಕೆ ಇವನು 3rd ಸ್ಟ್ಯಾಂಡರ್ಡಲ್ಲಿದ್ದ, 3rd ಸ್ಟ್ಯಾಂಡರ್ಡಲ್ಲಿದ್ದ ನಿಖಿಲ್. ಆಮೇಲೆ ನೋಡಿದ್ರೆ ಸೇಮ್ ಕತೆ. ಅವನಿಗೆ ಇಷ್ಟ ಇಲ್ಲ ಅಂದರೆ ಇವನಿಗಿನ್ನೂ ಇಷ್ಟ ಇಲ್ಲ. ಅವನು ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಹಿಂದಿನ ದಿನ ನಾವು ನಾರ್ತ್ ಇಂಡಿಯಾದಲ್ಲಿದ್ವಿ. ನಾರ್ತ್ ಇಂಡಿಯಾದಲ್ಲಿ ನಮ್ಮ ಹಸ್ಬೆಂಡು ಟ್ರಾನ್ಸ್ಫರ್ ಆಗಿ ಹೋಗಿದ್ವಿ ಅಲ್ಲಿಗೆ. ಹಿಂದಿ ಹೋಗಿ ಟೈಮಲ್ಲಿ ಹಿಂದಿ ಬರ್ತಿರಲಿಲ್ಲ. ಮತ್ತು ಒಂದಿನ ಇವನಿಗೇನೋ ನೋವಾಯ್ತಂತೆ. ಮನೆಯಿಂದ ಏನು ಗೊತ್ತಾ, ಹಿಂದಿನ ದಿನ ಕೇಳೋನು ನಾಳೆ ಸ್ಕೂಲ್ ಇದೆಯಾ ಅಂತ ನಿಖಿಲು.